ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೆ ನೋಡ್ರಿ. ಬರ್ರಿ ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದು ನೋಡ್ರಿ, ಸಣ್ಣ ಹನಿ ಮಳೆ ಬರಾಕತ್ತೈತ್ರಿ. ಎಚ್ಚರನೇ ಇಲ್ರಿ, ಲೇಟಾಗಿ ಎದ್ದೀನಿ. 7 ಗಂಟೆಗೆ ಎದ್ದೀನಿ ರೀ. ನಾನು ಎಚ್ಚರನೇ ಇಲ್ಲ. ಕಸ ಗುಡ್ಸೀನಿ ರೀ. ನಾ ಬಾಂಡೆ ಅದಾವು, ಬಡ ಬಡ ಅಡುಗೆ ಮಾಡ್ಕೊಂಡು ಶುಕ್ರವಾರ ಅಲ್ರಿ, ಅಡುಗೆ ಮಾಡ್ಕೊಂಡೆ ಮನೆ ತೊಳೆದ್ರಾತಂತೇಳಿ ಮಾಡಾಕತ್ತೀನಿ ನೋಡ್ರಿ ಅಡುಗೆ. ಬರ್ರಿ, ಯಾಕಂದ್ರೆ ಶ್ರಾವಣಿ ಸಾಲಿಗೆ ಹೋಗ್ತಾಳ. ನಾ 8 ಗಂಟೆಗೆ ಐತ್ರಿ. ಈಗ ನೀರು ಕಾಯ್ಸಕ್ಕೆ ಹಾಕೀನಿ. ಈ ಕಡೆ ಒಮ್ಮಕ್ಕೂ ಹೆಸ್ರು ಕಾಳು ಕುದೈತಿ ನೋಡ್ರಿ. ಇಲ್ಲೇ ಹೆಸ್ರು ಕಾಳು ಪಲ್ಯ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ನಾದೀನಿ ರೀ. ಹೆಸ್ರು ಕಾಳು ಪಲ್ಯ ಕೋಳ್ಬೇಕ್ರಿ. ಇವಾಗ ಇನ್ನು ಬಾಂಡೆ ಅದಾವ್ರಿ. ಆಮೇಲೆ ಶ್ರಾವಣಿ ಸಾಲಿ ಕಳ್ಸಿಂದ ಬಾಂಡೆ ಮನೆ ತೊಳೆದು ಎಲ್ಲ ಮಾಡಿಬಿಡ್ತೀನಿ ರೀ. ಈಗ ಆಗಲ್ರಿ. ಈಗ ಬಾಪ ನೀವು ಕುಂದ್ರ ಬಾ ಮ್ಯಾಟಿ ಮ್ಯಾಗ. ನೋಡಿ, ಇಲ್ಲಿ ಚಪಾತಿ ಹೆಸ್ರು ಕಾಳು ಪಲ್ಯ ಮಾಡಿ ನೋಡ್ರಿ. ಹೆಸ್ರು ಕಾಳು ಪಲ್ಯ ರೀ, ಚಪಾತಿ ರೆಡಿ ಆಗೈತ್ರಿ. ಶ್ರಾವಣಿನೂ ಬುತ್ತಿ ಕಟ್ಕೊಂಡು ಹೋದ್ರಿ. ಅಕ್ಕಿ ಮಡ್ಕೆ ಕಾಳು ಹಚ್ಕೊಂಡ್ಯಾರ, ದೊಡ್ಡ ಮಡ್ಕೆ ಕಾಳು ಮಾಡಿದ್ಲಂತ ತಂದು. ಬರ್ರಿ, ಇವಾಗ ನನ್ನ ಕೆಲಸ ಭಾಳ ಐತ್ರಿ. ನೋಡ್ರಿ, ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛ ತೊಳ್ಕೊಬೇಕ್ರಿ. ಒಲೆ ತೊಳ್ಕೊಬೇಕು, ಜಗಲಿ ತಿಕ್ಕೋಬೇಕ್ರಿ. ಇವತ್ತೆಲ್ಲ ಫೋಟೋಸ್ ತೆಗೆದು ಎಲ್ಲ ತೆಗ್ದು ನೋಡ್ರಿ. ಕಾಯಿ ಒಂದೇ ಜಗ್ಲಿನ ಖಾಲಿ ಮಾಡೀನಿ. ಬಾಂಡೆನೂ ತಿಕ್ಕೋಬೇಕ್ರಿ. ಶುಕ್ರವಾರ ಎಲ್ಲ ಮನೆ ತೊಳೆದು ಎಲ್ಲ ಅಡುಗೆ ಮಾಡ್ಕೊಂಡೀನಿ. ಇವತ್ತನ ಬಾಂಡೆನೂ ತಿಕ್ಬೇಕ್ರಿ. ಪಟ ಎಲ್ಲ ಕೆಲಸ ಮುಗಿಸಿ ನಿಮಗೂ ಸಿಗ್ತೀನಿ ರೀ. ಮತ್ತು ನೋಡ್ರಿ, ಮನೆ ಎಲ್ಲ ಕ್ಲೀನ್ ಮಾಡಿ ಒಲೆ ತಿಕ್ಕೊಂಡೀನಿ ರೀ. ಮೊನ್ನೆ ಒಲೆ ಹಚ್ಚಿದ್ಮೇಲೆ 2 ದಿನ ಎಲ್ಲ ಒಲೆ ತಿಕ್ಕೊಂಡು ಜಗಲಿ ಎಲ್ಲ ಹಸನ್ ಮಾಡಿ ದೇವ್ರ ಮನೆ ಒರೆಸ್ಕೊಂಡು ಬಾಂಡೆ ಒಂದು ಪುಟ್ಟ ಬಾಂಡೆ ಇದ್ದವು ರೀ. ಇಷ್ಟು ಬಾಂಡೆ ತಿಕ್ಕೊಂಡು ನೋಡ್ರಿ ಎಲ್ಲ ಮನೆ ಎಷ್ಟು ಸ್ವಚ್ಛ ಆಗೈತೆ. ಗ್ಯಾಸ್ ಕಟ್ಟೋದು ಹೊಲಸು ಭಾಳ ಆಗಿತ್ತು ರೀ. ಒಟ್ಟು ಕ್ಲೀನ್ ಮಾಡೀನಿ ನೋಡ್ರಿ. ಇವತ್ತು ಬಟ್ಟೆನೂ ಹೋಗಿ ನೋಡ್ರಿ. ಇಲ್ಲೇ ನಾ ಜಾಕಿಲ್ರಿ ನಂದು ನೋಡ್ರಿ. ಬಟ್ಟೆನೂ ಎಲ್ಲ ಒಗ್ದೀನಿ ರೀ. ಮತ್ತು ಎಲ್ಲ ಮನೇನು ಸ್ವಚ್ಛ ಆಗೈತೆ. ಬರ್ರಿ ಜಾಕ ಮಾಡ್ತೀನಿ. ನೀರು ಕಾಯಕ್ಕೆ ಹಾಕೀನಿ ನೋಡ್ರಿ. ನಾನು ನೀರು ಕಾಯಕ್ಕೆ ಹಾಕೀನಿ, ಜಾಕ ಮಾಡ್ತೀನಿ. ಜಾಕ ಮಾಡಿ ಟೈಮ್ ಅಂದು 12-13 ನಿಮಿಷ ಆಗೈತೆ ರೀ. ಈಗ ಇದಿಷ್ಟು ಮಾಡ್ಬೇಕಂದ್ರೆ ಬಾಂಡೆನೂ ಭಾಳ ಇದ್ದವು ರೀ. ಬಟ್ಟೆ ಉಸು ಮ್ಯಾಟು ಪಾಟು ಊಸ್ ಹೋಗೋದಾಕಿ ಮನೆ ತೊಳ್ಕೊಂಡು ಲೇಟ್ ಆತ್ರಿ. ನಾ ಪಡ್ಸಾಲಿ ಅಟ್ಟ ತೊಳೆದಿಲ್ಲ ರೀ. ಸಂಜೆಗೆ ತೊಳ್ತೀನಿ ರೀ ಪಡ್ಸಾಲಿ ಅಟ್ಟ. ಇವಾಗ ಜಾಕ ಮಾಡಿ ಮೊದಲು ದೇವ್ರ ಪೂಜೆ ಮಾಡಿ ಊಟ ಮಾಡ್ತೀನಿ ರೀ. ಶಿವಕುಮಾರ್ನು ಊಟ ಮಾಡಾಕತ್ತ ನೋಡ್ರಿ. ಇಲ್ಲಿ ಕುಂತ್ಕೊಂಡು ಹಳೆ ಕುಂದ್ರಸೀನಿ ರೀ. ಅವನ ಸುಮ್ಮ ಕುಂತಾನ್ರಿ. ಕರೆಂಟ್ ಐತೆ ಪೊಳ್ಯಾಕೆ ಬರಬೇಡ ಅಂತೇಳಿ ನೀವು ಅಂತೇಳಿ ಕುಂತ ನೋಡ್ರಿ ಊಟ ಮಾಡ್ಕೊತ. ಬರ್ರಿ ಮತ್ತು ಜಾಕ ಮಾಡಿ ಬಂದು ನಿಮ್ಗೆ ಸಿಗ್ತೀನಿ ನೋಡ್ರಿ. ನೋಡ್ರಿ, ಇವಾಗ ಜಾಕ ಆಯ್ತು, ದೇವ್ರ ಪೂಜೆ ಆಯ್ತು, ಊಟ ಮಾಡ್ಬೇಕ್ರಿ. ಟೈಮ್ ಬಂದು 12:50 ಆಗೈತೆ ನೋಡ್ರಿ. 1 ಗಂಟೆ ಹಾಕೊಂಡೈತಿ. 10 ನಿಮಿಷನೇ ಊಟ ಮಾಡಿ ಲೈವ್ ಬರ್ಬೇಕ್ರಿ. ಕೆಲಸ ಒಂದ್ಕೊಂದು ಕೆಲಸನೇ ಇರ್ತಾವ್ರಿ. 1 ತಾಸು ಲೈವ್ಗೆ ಆಗುತ್ತೆ ನೋಡೋಣ್ರಿ. ಮತ್ತು ಲೈವ್ ಮುಗಿಸಿಂದ ಏನಾಗುತ್ತೆ ಹೆಂಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಬರ್ರಿ, ಇವಾಗ ಊಟ ಮಾಡ್ತೀನಿ ರೀ. ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಹೆಸ್ರು ಕಾಳು ಪಲ್ಯ ಚಪಾತಿ ನೋಡ್ರಿ ಊಟಕ್ಕೆ. ಬರ್ರಿ ಎಲ್ಲರೂ ಊಟ ಮಾಡೋಣ. ಬರ್ರಿ ಎಲ್ಲರೂ ಮುಂಜಾನೆ ಊಟ ಮಾಡ್ರಿ. ನಾ ಮಧ್ಯಾಹ್ನ ಉಣ್ಣಾಕತ್ತೀನಿ ನೋಡ್ರಿ. ಮಧ್ಯಾಹ್ನ 1 ಗಂಟೆ ಆಗೈತೆ. ಕೆಲಸನ ಭಾಳ ಐತಿ. ಏನು ಮಾಡ್ರಿ, ಎಲ್ಲ ಮಾಡ್ಕೋಬೇಕಲ್ರಿ. ಲೇಟ್ ಆಗ್ಯದ್ರಿ. ಹನೇ ಬಾರ್ ನೋಡ್ರಿ. ಅದು ಒಂದು ಪದ ಸೀರೆ ಹಾಲಿಕ್ಕ ಕೆಲಸ ಸರಿ ಹಾಲಿಕ್ಕಂದ್ರೆ ನಾ ಕೆಲಸ ಮೇನ್ ರೀ. ಆಮೇಲೆ ಓಟ್ ನೋಡ್ರಿ ನಮಗೆ ಮತ್ತೆ ಸಿಗ್ತೀನಿ ರೀ. ಲೈವ್ಗೆ ಓದ್ತೀನಿ 1 ಗಂಟೆಗೆ. ಇನ್ನು 10 ನಿಮಿಷ ಐತ್ರಿ ಊಟ ಮಾಡಿ ಲೈವ್ಗೆ ಓದ್ತೀನಿ ರೀ. ಬರ್ರಿ ಮತ್ತೆ ಸಿಗ್ತೀನಿ ನಿಮಗೆ ಲೈವ್ ಮುಗಿಸಿ. ನೋಡ್ರಿ, ಇಲ್ಲೇ ಬ್ಲೌಸು ಕಟಿಂಗ್ ಮಾಡಾಕತ್ತೀನಿ ನೋಡ್ರಿ. ಇವಾಗ ಟೈಮ್ ಅಂದ್ರೆ 4 ಮ್ಯಾಗ ಆಗೈತೆ ರೀ. ಲೈವ್ ಮುಗಿಸಿ ಹಂಗೆ ಸ್ವಲ್ಪ ಕುಂತೀನಿ ರೀ. ಬೇಸರದ ಕೆಲಸ ಭಾಳ ಆಗೈತಲ್ರಿ ಇವತ್ತು. ಬರ್ರಿ ಬ್ಲೌಸ್ ಕಟಿಂಗ್ ಮಾಡಾಕತ್ತೀನಿ. ಮತ್ತು ನಾಳೆಗೆ ಒಂದು ಇದಕ್ಕೆ ಹೋಗ್ಬೇಕ್ರಿ. ಕಟ್ ಮಾಡಿಟ್ನಾಗ ಬಂದಿದ್ದ ಹೊಲ್ಯಾಕಾಗತ್ತೆ ರೀ. ಬ್ಲೌಸ್ ಕಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ, ಅದೊಂದು ಬ್ಲೌಸ್ ಕಟಿಂಗ್ ಮಾಡಿದೆ. ಇದೊಂದು ಬ್ಲೌಸು ಕಟಿಂಗ್ ಮಾಡಾಕತ್ತೀನಿ ರೀ. ಫುಲ್ ಮಾಡಾಗೈತೆ. ಕಟ್ ಮಾಡ್ತೀನಿ ರೀ. ಇವತ್ತೇನು ಹೊಲಿದಾಗಲ್ಲ ಪಿಕೋ ಹಾಕ್ತೀನಿ ರೀ. ಕಟ್ ಮಾಡಿಟ್ರೆ ಪಿಕೋ ಹಾಕಿರ ನಡಿತೈತೆ ರೀ. ಇವತ್ತು ನಾಳೆಗೆ ಊರಿಗೆ ಹೋಗ್ಬೇಕ್ರಿ. ಮತ್ತು ಅಡ್ಡಾಡೋದೊಂದು ಐತಲ್ರಿ. ಹಿಂಗಾಗಿ ನೋಡ್ರಿ ಬೇಸರ ಆಗೈತೆ ಅಂತ ಬಿಡ್ಬೇಕಂತ ಟೀಚಿಂಗ್ ನಾನು ಮಾಡಿದ್ದೀನಿ ರೀ. 4:15 ಆಗಿತ್ತು ನಾ ಟೀಚಿಂಗ್ ಮಾಡಕ್ಕೆ ಕುಂದ್ರದಲ್ರಿ. ಕಟಿಂಗ್ ಮಾಡಕ್ಕೆ ಕುಂದ್ರದು. ಅವಾಗ ಏನೈತಿ 3 ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ ರೀ. ಇವಾಗ 8 ಸೀರೆ ಪಿಕೋ ಹಾಕೋದೊಂದಾದ್ರೆ 8 ಸೀರೆ ಮುಗಿದು ನೋಡ್ರಿ ಪಿಕೋ ಹಾಕೋದು. ಯಾವುದೇ ಕೆಲಸ ಮಾಡ್ಲಿಕ್ಕೆ ಕೆಡಲ್ಲ ನೋಡ್ರಿ. 8 ಸೀರೆ ಪಿಕೋನು ಹಾಕೋದಾಯ್ತು, 3 ಬ್ಲೌಸ್ ಕಟಿಂಗೂ ಆಯ್ತು, ಒಂದು 16 ಗಗ್ರಿ ಕಸಿ ಹೊಲಿದು ಆಯ್ತು. ಎಷ್ಟು ಕೆಲಸ ನಾವು ಯಾರ್ದು ತಲೆ ಕೆಡ್ಸಲ್ಲ. ಹೋಗಿ ಹೊರಗೆ ಕುಂತಿದ್ದೆ ಅಂದ್ರೆ ಕೂತು ಬಿಡ್ತಿದ್ದೀನಿ ರೀ. ನಾನು ಬಂದು ಕೆಲಸ ಮಾಡಿದ್ರೆ ಆತಂದು ಬಂದೇನಿ ರೀ ಒಳ್ಯಾಕೆ. ಸುಸ್ತಾಗಿತ್ತು ರೀ. ಶ್ರವಣಕುಮಾರ ಬೀರಪ್ಪ ಬಂದು ಬಂಡ್ರ ಹೆಂಗೆ ಹಚ್ಚಾರ ನೋಡ್ರಿ ಹಂಗೆ. ಮತ್ತೇನಂದ್ರಿ ಒಬ್ಬರು ದೇವ್ರಿಪ್ರಿಗೆ ಇದು ಕಮೆಂಟ್ ಹಾಕಿರಿ. ದೇವ್ರಿಪ್ರಿಗೆ ನಂಬರ್ ಹಾಕ್ರಂತ ಹಾಕ್ತೀನಿ ರೀ ಖಂಡಿತ. ಮತ್ತು ಬಟ್ಟೆ ವ್ಯಾಪಾರ ಬಗ್ಗೆ ಹೇಳ್ಕೊಡಿ, ಮತ್ತು ಬಟ್ಟೆ ಕಟ್ಟಿಂಗು ಟೀಚಿಂಗು ಹೇಳ್ಕೊಡಿ ಅಂತ ಭಾಳ ಜನ ಕಮೆಂಟ್ ಹಾಕ್ತೀರಿ. ಸಾರಿ ರೀ, ಒಂದಿಷ್ಟು ನಾನು ಊರಿಗೆ ಹೋಗೋದವು. ಊರಿಗೆ ಹೋಗಿ ಬಂದಿಂದ ನೋಡೋಣ್ರಿ. ಒಂದೊಂದು ಕಮೆಂಟಿಗೆ ವಿಡಿಯೋ ಹಾಕ್ಕೋತಾ ಹೋಗ್ತೀನಿ ರೀ. ಸಾರಿ ಅಂತ ಹೇಳ್ತೀನಿ ನೋಡ್ರಿ. ಇದು ಮುಗೀತು ನೋಡ್ರಿ. ಇದೊಂದು ಸೀರೆ ಮುಗೀತು ರೀ. ಇಷ್ಟು ಮಡಿಚಿಟ್ಟು
ಅಡುಗೆ ಮಾಡಬೇಕು ಇನ್ನೂ. ನಾ ದೇವ್ರ ಮುಂದೆ ದೀಪ ಹಚ್ಚಾಬಿಟ್ಟು ಶ್ರಾವಣಿ ನೋಡ್ತೀನಿ ರೀ ನಾನು. ಬರೀ ಒಬ್ಬರು ಸಿಸ್ಟರ್ ಏನಂತೀರಿ ಶ್ರಾವಣ್ ಕುಮಾರಿಗೆ ಆರಾಮಲ್ರಿ ಎಲ್ಲರೂ ಎಲ್ಲ ಸಿಸ್ಟರ್ಗಳು ಕಮೆಂಟ್ ಅವೇ ರೀ. ಅವಾಗೊಂದಿಷ್ಟು ಇವಾಗ ಹುಷಾರಾಗೈತೆ ರೀ. ಆದರೂ ಇನ್ನೂ ಇಷ್ಟು ರಿಪೋರ್ಟ್ ಬರ್ಬೇಕಲ್ರಿ. ಆ ರಿಪೋರ್ಟ್ ಬರುತ್ತೆ ನನಗೆ ಸಮಾಧಾನ ಇಲ್ಲ ನೋಡಿರಿ ಜೀವಕ್ಕೆ. ಮುಗಿದು ರೀ ಉಷ್ಟು ಪಿಕೋ ಹಾಕು. ನಾನು ಎದ್ದು ನೋಡಿರಿ ಇವಾಗ ಉಷ್ಟು ಮಡ್ಚಿರ್ತೀನಿ ಬರ್ರಿ. ನೋಡಿರಿ ಎಲ್ಲ ಸೀರೆಗಳು ಪಿಕೋ ಹಾಕಿದ್ಯಾ. 8 ಸೀರೆ ಇದ್ದು ರೀ ಪಿಕೋ ಹಾಕು. ಉಷ್ಟು ಸೀರೆಗಳು ಪಿಕೋ ಹಾಕಿ ನಾ ಇಲ್ಲೇ ಕುಂತೀನಿ ನೋಡಿರಿ ದೇವ್ರ ಮುಂದೆ ದೀಪ ಹಚ್ಬೇಕಿನ. ಅಷ್ಟು ಸೀರೆಗಳು 8 ಸೀರೆ ಪಿಕೋ ಹಾಕಿದ್ದೀನಿ ರೀ. 3 ಬ್ಲೌಸ್ ಕಟಿಂಗ್ ಮಾಡಿದೆ. ಮತ್ತು ಒಂದು 8 16 ಗಗ್ರಿ ಕಸಿ ಹೊಲದೀನಿ ರೀ. ಇಷ್ಟು ಟೈಲರಿಂಗ್ ಕೆಲಸ ಮಾಡಿದ್ದು ನೋಡಿರಿ. ಮಾಡಕ್ಕೆ ನಾನು 4 ಮ್ಯಾಗ ಕುಂತೀನಿ ರೀ ಮಾಡೋದು. 6 7 ಆಯ್ತು ಎಲ್ಲ ಕೆಲಸ ಮುಗಿಸ್ಬೇಕಂದ್ರೆ 7 ಆಯ್ತು ರೀ. ಇವಾಗ ಶ್ರಾವಣಿ ಬೀರಪ್ಪಂತ್ಯಾಗ ಅದು ಹೋಗಿ ಬಂದಾಡ್ರಿ. ನಾನು ದೇವ್ರ ಮುಂದೆ ದೀಪ ಹಚ್ಬೇಕು ಬರ್ರಿ. ಏನೋ ಕೆಲಸ ಮಾಡ್ತೀನಿ ಅಂದ್ರೆ ಮಾಡೇ ಬಿಡ್ಬೇಕು ನೋಡಿರಿ ಅದನ್ನು. ನಾಳೆಗೆ ಒಂದು ಊರು ಹೋಗ್ಬೇಕಲ್ರಿ. ಹಿಂಗೆ ಪಟ ಎಲ್ಲ ಕೆಲಸ ಮಾಡ್ಕೊಂಡು ನೋಡಿರಿ. ಅವಾಗ ಗಗ್ರಿ ಕಸಿ ಇಲ್ಲ ಅಂತ ಹೇಳಿ ಆಕಿಗೆ ಒಂದು 4 ಗಗ್ರಿ ಕಸಿ ಹೊಲದೀನಿ ರೀ ನಾನು. ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ ಒಂದಿಷ್ಟು ಅಡುಗೆ ಮಾಡ್ಬೇಕು ರೀ. ಏನು ಮಾಡ್ಬೇಕು ನೋಡ್ತೀನಿ ರೀ. ಚಪಾತಿ ಹೆಸ್ರುಕಾಳು ಪಲ್ಯ ಇದ್ರೆ ಅವ್ರಿಗೆ ಒಂದು ಬಿಸಿ ಸಜ್ಕರ ಚಕೋಲೆರ ಮಾಡ್ತೀನಿ ರೀ. ಶ್ರಾವಣ್ ಕುಮಾರ್ ನಿನ್ನೆ ಚಕೋಲೆ ಅನ್ನಕತ್ತಿದ್ದ. ಮಾಡ್ಕೇರಿ ಅವ್ರನ್ನ ಊಟ ಮಾಡಿಸಿ ಮನೆಗಿಸಿ ಮತ್ತೆ ನಿಮ್ಗಳು ಸಿಗ್ತೀನಿ ರೀ. ಇವಾಗ ಟೈಮ್ ಬಂದು 7:30 ಆಗೈತೆ ರೀ. ದೇವ್ರ ಮುಂದೆ ದೀಪ ಹಚ್ಚಾಡ್ರಿ. ನಾನು ಒಂದಿಷ್ಟು ಅದು ಕೊಕ್ಕಡ ಭಾಳ ಹಚ್ಚಾಡ್ರಿ. ಹಿಂಗೆ ಜಗ್ಗೆಕ್ಕಿ ದೀಪ ಹಚ್ಚಕ್ಕೆ ಬರಲ್ಲ ಶ್ರಾವಣಿಗೆ. ಊದಿನ ಕಡ್ಡಿ ಬೆಳಗಿ ನಾನು ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಇವಾಗ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮರಿ ತಕ್ಕೊಂಡು ನೋಡಿರಿ ಬರ್ರಿ. ಮತ್ತು ಆಮೇಲೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಶ್ರಾವಣಿದು ಊಟ ಆಯ್ತು, ಶ್ರಾವಣ್ ಕುಮಾರ್ದು ಊಟ ಆಯ್ತು. ಚಕೋಲಿ ಮಾಡಿಕೊಟ್ಟೆ ಅವಾಗ ಉಂಡು ಮುಕ್ಕೊಂದೇನ್ರಿ. ಅಕ್ಕಿ ಎದ್ದಾಳ ನೋಡಿನ ಯಾಕೆ ಮಮ್ಮಿ ಬಾ ಅನ್ನಕತ್ತಾಡ್ರಿ. ಟೈಮ್ ಬಂದು 9:30 ಆಗೈತೆ ಟೈಮು. ನಾನು ಇವಾಗ ಎಲ್ಲ ಒಂದು ಸೀರೆ ಡ್ಯಾಮೇಜ್ ಆಗಿತ್ತು ರೀ. ಒಂದು 4 ಟಾಪು ಸರಿ ಬಂದಿಲ್ಲ ಸಿಸ್ಟರ್. ಅವು ಯಾಕಂದ್ರೆ ಅವು ಉಟ್ಗಳನ್ನೇ ಕತ್ತರಿಸಿ ಹೋಗಕ್ಕಂಟವ್ರಿ. ಇಲ್ಲಿ ಇಟ್ಟು ನೋಡಿರಿ ಬೇಕಾರೆ ತೆಗೆದಿಟ್ಟಿನ್ರಿ. ಅವು ನಾಳೆಗೆ ಹಂಗೆ ಊರಿಗೆ ಹೋದ್ನಿ ಅಂದ್ರೆ ನಾಡ್ದು ಆ ಕಡೆ ಊರಿಗೆ ಹೋಗಿ ಅವು ಬಟ್ಟೆ ತರಕ್ಕೆ ಹೋಗ್ತೀನಿ ಅಲ್ರಿ. ಮತ್ತು ಊರಿಗೆ ಬರೋದಾಗುತ್ತಿಲ್ಲ ಅಂತ ತೆಗೆದಿಟ್ಟಿನ್ರಿ. ರೊಕ್ಕ ಸಜ್ಜು ಮಾಡ್ಕೋಬೇಕು. ನನ್ನ ದಿನ ಲೇಟ್ ಆಗುತ್ತೆ ರೀ. ಇವಾಗ ಮುಕ್ಕೋಬೇಕಂದ್ರೆ ಬರ್ರಿ ಆಕಿ ಕುಂದಲ್ರಿ. ನಾನು ವಿಡಿಯೋ ಮುಗಿಸಿ ಆಕಿ ಮನೆಗಿಸಿ ನಾನು ಮತ್ತು ನಾನು ಕೆಲಸ ಮಾಡ್ಕೊಂಡು ಮುಕ್ಕೋತೀನಿ ರೀ. ನಾಳೆ ಜಲ್ದಿ ಒಂದು ಹೇಳ್ಬೇಕು ಭಾಳ ಕೆಲಸ ಐತೆ ನೋಡಿರಿ. ಅವು ಏನು ಸೀರೆ ಪೋಸ್ಟ್ ಮಾಡಿದ್ನಲ್ರಿ ಅದಕ್ಕೆ ಒಂದು ನಂಬರ್ ಹಾಕ್ತೀನಿ ರೀ. ಇವತ್ತೊಂದು ಪೋಸ್ಟ್ ಹಾಕ್ತೀನಿ ರೀ. ನಂಬರ್ ಹಾಕಿದ್ದಿಲ್ಲ ರೀ. ಇಳ್ಕಲ್ ಸೀರೆ ನಾಳೆ ಇಳ್ಕಲ್ಕ ಹೊಂಟೀನಿ ರೀ. ವಿಡಿಯೋ ಬರ್ತಾ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಆಗಬೇಡ್ರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನಾಳೆ ಇಳ್ಕಲ್ಕ ಹೋಗಿ ವಿಡಿಯೋ ಎಲ್ಲ ಬರ್ತಾವ್ರಿ ನಿಮ್ಗೆ. ಬಟ್ಟೆ ವ್ಯಾಪಾರ ಬಗ್ಗೆ ಮಾಹಿತಿ ಮತ್ತು ಟೀಚಿಂಗ್ ಬಗ್ಗೆ ಯಾವಾಗಾರ ಅಲ್ರಿ ಮಾಹಿತಿ ಸಿಗುತ್ತೆ ನೋಡಿರಿ. ಬರೀ ನಾನು ಮತ್ತು ಆ ಬಟ್ಟೆದು ಫೋನ್ ನಂಬರ ಫೋಟೋಸು ಶೇರ್ ಮಾಡ್ತೀನಿ ರೀ ನಾಳೆಗೆ. ನಿಮ್ಗೆ ಯಾವ ಫೋಟೋ ಇಷ್ಟ ಆಗಿರ್ತೈತಿ, ಯಾವ ಸೀರೆ ಇಷ್ಟ ಆಗಿರ್ತೈತಿ ಒಳ್ಳೆ ನೀವು ರಿಟರ್ನ್ ವಾಟ್ಸಪ್ಪಿಗೆ ಕಳಿಸ್ರಿ. ನಿಮ್ಮ ಅಡ್ರೆಸ್ ಹಾಕ್ರಿ. ಅಲ್ಲಿ ನಿಂತು ನಾ ಕಟ್ಟಿ ಕಳಿಸ್ತೀನಿ ನೋಡಿರಿ ನಿಮ್ಗೆ. ಯಾರ್ಯಾರಿಗೆ ಬೇಕು ಅವ್ರಿಗೆ ಕಟ್ಟಿ ಕಳಿಸ್ತೀನಿ ರೀ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ಈ ವಿಡಿಯೋದಾಗ ಮತ್ತೆ ಸಿಗೋಣ ರೀ. ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು ರೀ. ಭಾಳ ವಿಡಿಯೋ ಮಾಡ್ಕೊಳೋದಾಗಿಲ್ಲ ರೀ ಇವತ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸನ ಆಗೈತೆ ರೀ ಇವತ್ತು. ನೋಡಿರ್ಬೇಕು ರೀ ಎಲ್ಲ ಕೆಲಸ. ನಾಳೆಗೆ ಅಮಾವಾಸ್ಯೆಗೆ ಒಂದು ಆ ಕಡೆ ಹೋಗ್ತೀನಿ ರೀ. ಇರೋದಿಲ್ಲ ಎಲ್ಲ ಮನೆ ತೊಳ್ಕೊಳ್ಳೋದು ಎಲ್ಲ ಕೆಲಸ ಭಾಳ ಆಗೈತೆ ರೀ ಇವತ್ತು. ಮತ್ತು ಶುಕ್ರವಾರ ಐತೆ ರೀ ಮನೆ ತೊಳೆಯಬೇಕು. ಬಾಯ್ ರೀ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಧನ್ಯವಾದಗಳು ರೀ. ಎಲ್ಲರಿಗೆ ಗುಡ್ ನೈಟ್. ನೋಡಿ ಶ್ರಾವಣಿ ಗುಡ್ ನೈಟ್ ಹೇಳು. ನಿದ್ದೆ ಬಂದತ್ರಿ ಒಟ್ಟು ಮುಕ್ಕೊಂಡಾಗ ನಾ ಯಾಕಂತ ಆಡ್ರಿ ಆಕಿ ಗುಡ್ ನೈಟ್ ಹೆಂಗೆ ಹೇಳ್ತಾವ್ರಿ. ಗುಡ್ ನೈಟ್ ಚಂದ ಹೇಳಮ್ಮ ನೋಡಿರಿ ಗುಡ್ ನೈಟ್ ಅಂತ ನೋಡಿ. ಸರಿ ರೀ ಮತ್ತು ನಾಳೆ ಸಿಗೋಣ. ಬಾಯ್ ರೀ.